ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ಪ್ರಮೋದ್ ಹೆಗ್ಡೆ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ ಹಾಗೂ ಸಭೆಯಲ್ಲಿ ನೆರೆದಿರುವಂತಹ ಎಲ್ಲ ಹಿರಿಯರೇ, ಆತ್ಮೀಯರೇ, ಇವತ್ತು ನಾವೆಲ್ಲ ಮುಖತಃ ಭೇಟಿಗಿಂತ ಹೆಚ್ಚು ವಾಟ್ಸಪ್ನ ಮೂಲಕ, ಸ್ಟೇಟಸ್ನ ಮೂಲಕ, ಚಾಟ್ಗಳ ಮೂಲಕ ಮೀಟ್ ಆಗೋದಂಥದ್ದು ಹೆಚ್ಚು. ನಮ್ಮದೇ ಅನೇಕ ವಾಟ್ಸಪ್ ಗ್ರೂಪ್ಗಳು ಇರ್ತವೆ. ಗಾಳಿ ಮನೆ ಜಗಲಿ, ಮಂಚಿಕೇರಿ ಗ್ಯಾಂಗು, ಹೀಗೆ ಕಸಾಪ ಯಲ್ಲಾಪುರ, ಹೀಗೆ ಅನೇಕ ಗ್ರೂಪ್ಗಳು. ಸೊ ಹಾಗೆ ನಮ್ಮದೇ ಒಂದು ಮನೆಯ ಒಂದು ಗ್ರೂಪ್ ಇದೆ, ಸಿರಿ ಅಂತ, ಕೇವಲ ಕುಟುಂಬದ ಸದಸ್ಯರು ಇರುವಂಥ ಗ್ರೂಪ್. ಅದರೊಳಗೆ ಅಕ್ಕ ಒಂದು 3-4 ವರ್ಷದ ಹಿಂದೆ ಒಂದು ಪೋಸ್ಟನ್ನು ಶೇರ್ ಮಾಡಿದರು. ಅವರು ಊರಿಂದ ಬೆಂಗಳೂರಿಗೆ ಹೋಗುವಾಗ ಹಾವೇರಿ ಹತ್ರ ಎಲ್ಲೋ ಒಂದು ಕಡೆ ಜಿಲ್ಲಾ ಪಂಚಾಯತ್ ಹಾಗೂ ಕೃಷಿ ಇಲಾಖೆ ಪ್ರಕಟಿಸಿದ ಒಂದು ಪ್ರಕಟಣೆಯ ಬೋರ್ಡ್ ಅದು. ಉತ್ತಮನಿಗೆ ವ್ಯವಸಾಯ, ಮಧ್ಯಮನಿಗೆ ವ್ಯಾಪಾರ, ಕನಿಷ್ಠನಿಗೆ ನೌಕರಿ ಅಂತ ಬರ್ಕೊಂಡಿತ್ತು. ಸೊ ಇವತ್ತು ನೀವಲ್ಲಿ ಅನೇಕರು ಕೃಷಿ ಕ್ಷೇತ್ರದಲ್ಲಿ ದುಂಡಿ ಕಾಕಲ್ಲ ಇದ್ದಾರೆ ಇಲ್ಲಿ, ಹಾಗೆ ವ್ಯಾಪಾರ ಕ್ಷೇತ್ರದಲ್ಲಿ ಅನೇಕ ಸಾಧನೆಗಳನ್ನು ಮಾಡಿದಂಥವ್ರು ಇದ್ದೀರಿ. ಸೊ ನಿಮ್ಮಿಂದ ಈ ಅಭಿನಂದನೆಯನ್ನು ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಸ್ವಲ್ಪ ಮುಜುಗರ ಆಗತ್ತೆ. ಅದೇ ರೀತಿ ನನ್ನದೇ ಕುಟುಂಬವನ್ನು ನೋಡಿದ್ರು ಕೂಡ ನನ್ನ ಅಜ್ಜ ಸಹಜವಾಗಿ ವ್ಯವಸಾಯವನ್ನು ಮಾಡ್ಕೊಂಡು ಬಂದವರು, ಅಪ್ಪ ಕೃಷಿ ಹಾಗೂ ಉದ್ಯಮ ಎರಡನ್ನೂ ಕೂಡ ಉತ್ತಮವಾಗಿ ನಡೆಸ್ಕೊಂಡು ಬಂದರು, ಅಮ್ಮ ಈಗ ಅದನ್ನು ಗಟ್ಟಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಹೀಗಿರುವಾಗ 21ನೇ ಶತಮಾನದಲ್ಲಿ ನಮ್ಮಲ್ಲಿ ಅನೇಕರು ಯುರೋಪ್ಗೆ, ಅಮೇರಿಕಕ್ಕೆ ನೌಕರಿಗಾಗಿ ಹೋಗುವ ಆಸ್ಪಿರೇಷನನ್ನು ಇಟ್ಕೊಂಡಂಥ ಸಂದರ್ಭದಲ್ಲಿ ನಾನು ಸಿವಿಲ್ ಸರ್ವೆಂಟ್ ಆಗುವ ಕನಸನ್ನು, ಗೌರ್ಮೆಂಟ್ ಸೆಕ್ಟರ್ಗೆ ಸೇರುವ ಕನಸನ್ನು ಇಟ್ಕೊಂಡಿರುವಂಥದ್ದು ಎಷ್ಟು ರಿಲೆವೆಂಟ್ ಅಂತ ಅನೇಕ ಬಾರಿ ನನ್ನನ್ನೇ ನಾನು ಕೇಳ್ಕೊಂಡಿದ್ದೇನೆ. ಬಟ್ ಇವತ್ತು ಸರ್ಕಾರದ ಭಾಗವಾಗಿ ನೋಡಿದಾಗ, ಅಥವಾ ನನ್ನ ಅಕ್ಕನ 9 ವರ್ಷದ ಅನುಭವಗಳ ಮೂಲಕವಾಗಿ ಹೇಳೋದಾದರೆ, ನಾವು ಎಷ್ಟೇ ಬೈದುಕೊಂಡ್ರೂ ಸಹ ನಮ್ಮ ಜೀವನದ ಅನೇಕ ಮಜಲುಗಳಲ್ಲಿ ಸರ್ಕಾರದ ಪಾತ್ರ ಇದ್ದೇ ಇದೆ. ಇವತ್ತು ಅಮೇರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಒಬ್ಬ ಆಗರ್ಭ ಶ್ರೀಮಂತ, ಬಟ್ ಆತ ಎಲ್ಲವನ್ನ ಬಿಟ್ಟು ಮತ್ತೊಮ್ಮೆ ಅಮೇರಿಕಾದ ರಾಷ್ಟ್ರಾಧ್ಯಕ್ಷ ಆಗಬೇಕು ಅಂತ ತನ್ನ ಎಲ್ಲ ಪ್ರಯತ್ನವನ್ನು ಹಾಕಿ ಇವತ್ತು ಪ್ರೆಸಿಡೆಂಟ್ ಆಗಿದ್ದಾನೆ. ಅದೇ ರೀತಿ ನನ್ನ ತಮಿಳುನಾಡು ಕಾಡರ್ನಲ್ಲಿ ವಿಜಯ್ ಅಂತ ಒಬ್ಬ ಫೇಮಸ್ ಆಕ್ಟರ್, ಆತ ಇವತ್ತು ಚಲನಚಿತ್ರದ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದವನು. ಆತ ಇವತ್ತು ಸೋಕಾಲ್ಡ್ ರಾಜಕೀಯದ ಕೆಸರಿಗೆ ಧುಮುಕಿ ಮತ್ತೊಂದು ಪಾರ್ಟಿಯನ್ನ ಸೃಷ್ಟಿಸಿ ನೆಕ್ಸ್ಟ್ ಎಲೆಕ್ಷನಲ್ಲಿ, ಮುಂದಿನ ವರ್ಷದ ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂತ ಪ್ರಯತ್ನ ಪಡ್ತಾನೆ. ಸೊ ಹಾಗಿದ್ರೆ ಯಾಕೆ ಅನ್ನುವ ಪ್ರಶ್ನೆ ನಾವೇ ಕೇಳ್ಕೊಂಡಾಗ, ಇವತ್ತಿನ ಸೊಸೈಟಿ ಏನಿದೆ ತುಂಬಾ ಪೊಲರೈಸ್ಡ್ ಆದಂಥ ಸೊಸೈಟಿ. ಒಬ್ಬೊಬ್ಬರ ಸರಿ ತಪ್ಪುಗಳು ಬೇರೆ ಬೇರೆ. ಇವತ್ತು ನಾವು ಬೇಡ್ತಿ ವರದಾ ನದಿಯ ಏನು ಇಂಟರ್ಲಿಂಕಿಂಗ್ ಬಗ್ಗೆ ಇದೆ, ಅದರನ್ನ ವಿರೋಧಿಸಿ ಈ ಭಾಗದವ್ರು ನಾವು ಮಾತನಾಡ್ತಾ ಇದ್ದೇವೆ. ಅದೇ ಉತ್ತರ ಕರ್ನಾಟಕದವರು ಕುಡಿಯುವ ನೀರು ನಮ್ಮ ಹಕ್ಕು, ಫಂಡಮೆಂಟಲ್ ರೈಟ್ ಆರ್ಟಿಕಲ್ 21 ಅಲ್ಲಿ ಬರುತ್ತೆ. ಸೊ ಅದಕ್ಕಾಗಿ ನಾವು ಏನ್ ಬೇಕಾದ್ರೂ ಹೋರಾಟವನ್ನು ಮಾಡ್ತೇವೆ ಅಂತ ಅವ್ರು ಹೇಳ್ತಾರೆ. ಅದೇ ರೀತಿ ನಮ್ಮ ಅಂಕೋಲಾ ಹುಬ್ಳಿ ರೈಲ್ವೆ ಬಂದರೆ ಉತ್ತರ ಕನ್ನಡದ ಅಭಿವೃದ್ಧಿ ಆಗುತ್ತೆ, ಕನೆಕ್ಟಿವಿಟಿ ಇಂಪ್ರೂವ್ ಆಗುತ್ತೆ ಅಂತ ಅನೇಕರು ಹೇಳಿದ್ರೆ, ಇನ್ನು ಅನೇಕರು ನಮ್ಮ ಪರಿಸರದ ಮೇಲೆ ಆಗುವಂತಹ ವಿನಾಶಕಾರಿ ಪರಿಣಾಮದ ಬಗ್ಗೆ ಮಾತನಾಡ್ತಾರೆ. ಹೀಗೆ ಸೊ ಒಂದು ಕಾಂಟ್ರಾಸ್ಟಿಂಗ್ ಆದಂತಹ ಸಮಾಜದಲ್ಲಿ ನಾವು ಇರುವಾಗ, ನಮ್ಮ ಧ್ವನಿಯನ್ನು ಸರ್ಕಾರಕ್ಕೆ ಮುಟ್ಟಿಸುವಾಗ ಒಂದು ಈ ಥರದ ಸಾಮಾಜಿಕ ಚಿಂತಕರು ಪಬ್ಲಿಕ್ ಒಪಿನಿಯನ್ ಕ್ರಿಯೇಟ್ ಮಾಡೋದು ಎಷ್ಟು ಮುಖ್ಯವೋ ಅಷ್ಟೇ ಸರ್ಕಾರದ ಒಳಗಿದ್ದು ಒಂದು ಪೊಲಿಟಿಕಲ್ ರಿಪ್ರೆಸೆಂಟೇಷನ್, ಇವತ್ತು ಶಿವರಾಮ್ ಹೆಬ್ಬಾರ್ ಅವರು ಇದ್ರು, ಆ ಥರದ ಮೂಲಕ ಇನ್ನೊಂದು ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಆದಂತಹ ಬ್ಯೂರೋಕ್ರೆಸಿಯ ಮೂಲಕ ನಾವು ಹೈಯರ್ ಬ್ಯೂರೋಕ್ರೆಸಿಯಲ್ಲಿ ನಮ್ಮ ಧ್ವನಿಯನ್ನು ಹೇಳುವಂತಹದ್ದು ಅವಶ್ಯಕತೆ ಇದೆ. ಆ ದಿಶೆಯಲ್ಲಿ ನಮ್ಮ ಜಿಲ್ಲೆಯ, ನಮ್ಮ ಭಾಗದ ಜನರು ಇನ್ನೂ ಹೆಚ್ಚು ಈ ಸಿವಿಲ್ ಸರ್ವಿಸ್ಗೆ ಬರುವಂತಹ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತೇನೆ. ಎರಡನೇದು, ನನ್ನ ಸಿವಿಲ್ ಸರ್ವಿಸ್ ಓವರಾಲ್ ಪ್ರಿಪ್ರೇಷನ್ ಬಗ್ಗೆ ಹೇಳಬೇಕು ಅಂತ ಅಂದರೆ, ನಾನು RV ಕಾಲೇಜ್ನಲ್ಲಿ ಇಂಜಿನಿಯರಿಂಗನ್ನು ಮುಗಿಸ್ಕೊಂಡು ಒಂಥರದ ಅಕ್ಕನ ಬಾಲವನ್ನು ನಾನು ಫಾಲೋ ಮಾಡಿದವನು. ಸೊ ಆಗ ಅಕ್ಕನ ಸೆಲೆಕ್ಷನ್ ಆಗಿತ್ತು, ನಾನು ಕೂಡ ಎಕ್ಸಾಮ್ಗೆ ಬರೀತೇನೆ ಅಂತ ಧುಮುಕ್ಬಿಟ್ಟೆ. ಬಟ್ ಆ ಇನಿಷಿಯಲ್ ನದಿಯ ಪ್ರವಾಹದ ಸೆಳೆತ ಎಷ್ಟು ಇತ್ತು ಅಂದರೆ, ನಾನು ಇನ್ನೇನು ಫಸ್ಟ್ ಪ್ರಿಲಿಮ್ಸ್ ಕೊಡಬೇಕು ಅನ್ನುವ ಸಂದರ್ಭದಲ್ಲಿ ಪ್ರೀತಿ ಅಪ್ಪನನ್ನು ಕಳೆದುಕೊಂಡೆ. ಇನ್ನೊಂದು 5-6 ತಿಂಗಳಲ್ಲಿ ಕೋವಿಡ್ ಬಂದು ಎಕ್ಸಾಮ್ಗಳೆಲ್ಲ ಪೋಸ್ಟ್ಪೋನ್ ಆಗಿಬಿಟ್ವು. ಎಲ್ಲಕ್ಕಿಂತ ಹೆಚ್ಚಾಗಿ ಅಪ್ಪ ಅಂದರೆ ತುಂಬ ಹಚ್ಕೊಂಡವನು ನಾನು. ಇಡೀ ಹೇಳ್ತಾ ಇದ್ರು ಚೇತನ ಪ್ರೆಸ್ಸು, ಆ ಪಪ್ಪನ ಪಕ್ಕದಲ್ಲಿ ಕೂತ್ಕೊಂಡೆ ನಾನು ಎಲ್ಲ ಈ ರಾಜಕೀಯ ಇರ್ಬೋದು ಅಥವಾ ಸಮಾಜದ ಬಗ್ಗಿನ ಅರಿವು ಎಲ್ಲ ಕಲ್ತ್ಕೊಂಡಿದ್ದಲ್ಲೇ. ಸೊ ಒಂಥರದ ಕಂಪ್ಲೀಟ್ ವ್ಯಾಕ್ಯೂಮ್ನೆಸ್, ಖಾಲಿತನ ಏನಂತಾರ ಅದಾಗ್ಬಿಟ್ಟಿತ್ತು. ಇದೇ ಉತ್ತರ ಕನ್ನಡದ ಬಗ್ಗೆ ತುಂಬ ಪ್ರೀತಿಯನ್ನು ಇಟ್ಕೊಂಡಂಥವ್ನು ನಾನು. 2011ರಲ್ಲಿ ಮಂಚಿಕೇರಿಯಲ್ಲಿ ನಡೆದಂತಹ ಒಂದು ಸಂವಾದ, ಉತ್ತರ ಕನ್ನಡ ಜಿಲ್ಲೆಯ ಅನನ್ಯತೆ ಹಾಗೂ ಅಭಿವೃದ್ಧಿಯ ಬಗ್ಗೆ ನಡೆದಂಥ ಸಂವಾದದ ಆಡಿಯೋ, ಪ್ರಮೋದ್ ಹೆಗಡೆಯವರು, ದುಂಡಿಯವರು, ನಾಗೇಶ್ ಹೆಗಡೆಯವರು ಮಾತನಾಡಿದ ಆಡಿಯೋನ ಒಂದು 100 ಬಾರಿ ಕೇಳಿದ್ದೇನೆ ನಾನು. ಬಟ್ ಅದಾದ ನಂತರ, ಪಪ್ಪ ಇಲ್ಲದ ನಂತರ ಒಂದು 3 ವರ್ಷ ನಾನು ಉತ್ತರ ಕನ್ನಡಕ್ಕೆ ಊರಿಗೆ ಬಂದಿರಲಿಲ್ಲ. ಅಂದರೆ ಒಂದು ಜಾಗಕ್ಕೆ ನಮ್ಮ ಮಾನವ ಸಂಬಂಧಗಳು ಹೇಗೆ ಬೆರೆತಿರ್ತವೆ ಎನ್ನುವುದರ ಅರಿವು ಆಗಿದ್ದು ನನಗೆ. ಇನ್ನು ನನ್ನ ಕುಟುಂಬದ ಕಾಂಟ್ರಿಬ್ಯೂಷನನ್ನು ಹೇಳಲೇಬೇಕು. ಹೀಗೆ ಕಾಲು ಎಳಿತಾ ಇರ್ತೇನೆ, ನೀವೇನು ಹೆಲ್ಪ್ ಮಾಡಲ್ಲ ಅಂತ. ಬಟ್
ಆ, ನನ್ನ ಅಕ್ಕ ಬಾವ ಅವರ ಸ್ವಂತ ಮನೆ ಉತ್ತರಹಳ್ಳಿ ಬೆಂಗಳೂರಿನಲ್ಲಿ ಇದ್ದರೂ ಕೂಡ ನನ್ನ ಸಲುವಾಗಿ ಚಂದ್ರಾಲೇಔಟ್ನಲ್ಲಿ ಎಕ್ಸಾಮ್ ಪ್ರಿಪ್ರೇಷನ್ ಹೆಲ್ಪ್ ಆಗುತ್ತೆ ಅಂತ 3 ವರ್ಷ ಬಾಡಿಗೆ ಮನೆಯಲ್ಲಿ ನನ್ನ ಜೊತೆಗೆ ಬಂದು ಉಳ್ಕೊಂಡ್ರು. ಅಮ್ಮನ ಕಾಂಟ್ರಿಬ್ಯೂಷನ್ ಅಂತೂ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ನಾನು 12 ಗಂಟೆಗೆ ಬರಲಿ, 2 ಗಂಟೆಗೆ ಲೈಬ್ರರಿಯಿಂದ ಓದ್ಕೊಂಡು ಬಂದರೂ ಕೂಡ ಎದ್ಕೊಂಡು ಅಡುಗೆ ಮಾಡೋದಿರ್ಬೋದು, ಅಥವಾ ಚೆನ್ನೈನಲ್ಲಿ ಡೆಲ್ಲಿಯಲ್ಲಿ ಎಕ್ಸಾಮ್ ಒಂದೊಂದು ವಾರ ಹೋಗಿ ಬರಿತಾ ಇದ್ರು ಕೂಡ ಅವರು ಪ್ರೆಸ್ಸನ್ನು ಮ್ಯಾನೇಜ್ ಮಾಡ್ತಾ ನನ್ನ ಎಕ್ಸಾಮ್ 3 ಗಂಟೆಯಲ್ಲಿ ಕಾಯ್ತಾ ಕೂತ್ಕೊಳ್ತಿದ್ರು. ಸೊ ಐ ಕ್ವಾಂಟಿಫೈ ದೋಸ್ ಕಾಂಟ್ರಿಬ್ಯೂಷನ್ಸ್. ಇನ್ನು ನನ್ನ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಬಗ್ಗೆ ಹೇಳೋದು, ಹಾಗೆ ಇನ್ನೊಂದು ಇಂಟರ್ವ್ಯೂ ಪ್ರಿಪ್ರೇಷನಲ್ಲಿ ನಾನು ಕೇಶವ ಹೆಗಡೆ ಕೊರಸೆಯವರನ್ನು, ಹಿಮಾವತಿ ಭಟ್ ಅವರನ್ನು, ಬಾಲಚಂದ್ರ ಹೆಗಡೆ ಸಾಯಿ ಮನೆ ಅವರೆಲ್ಲರ ಮಾರ್ಗದರ್ಶನವನ್ನು ಪಡೆದುಕೊಂಡಿದ್ದೆ. ಸೊ ಅವರಿಗೂ ಕೂಡ ಧನ್ಯವಾದಗಳು. ಇನ್ನು ನನ್ನ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಬಗ್ಗೆ ಬ್ರೀಫಾಗಿ ಹೇಳೋದಾದರೆ, ನಮ್ಮ ದೇಶದಲ್ಲಿ 3 ಆಲ್ ಇಂಡಿಯಾ ಸರ್ವಿಸ್ಗಳಿದ್ದಾವೆ. IAS, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್ IPS, ಹಾಗೂ ಇಂಡಿಯನ್ ಫಾರೆಸ್ಟ್ ಸರ್ವಿಸ್. IFS ಅಂದ ತಕ್ಷಣ ನಮ್ಮಲ್ಲಿ ಅನೇಕರಿಗೆ ಕನ್ಫ್ಯೂಷನ್ ಇರ್ತದೆ. ನೀವು IFS ಅಂದರೆ ಇಂಡಿಯನ್ ಫಾರೆಸ್ಟ್ ಅಂತ ಅನೇಕರು ಕೇಳ್ತಾರೆ. ಸೊ ಫಾರಿನ್ ಅನ್ನೋದು ಇಂಡಿಯನ್ ಫಾರಿನ್ ಸರ್ವಿಸ್, ಅದು ಸೆಂಟ್ರಲ್ ಸರ್ವಿಸ್. ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅನ್ನೋದು ಆಲ್ ಇಂಡಿಯಾ ಸರ್ವಿಸ್, ಅಖಿಲ ಭಾರತೀಯ ಸೇವೆ. ಸೊ ನೀವು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಎರಡರಲ್ಲೂ ಕೆಲಸ ಮಾಡುವಂಥ ಅವಕಾಶ ಇದರೊಳಗೆ ಇರ್ತದೆ. ಇನ್ನು ಫಾರೆಸ್ಟ್ ಅಂದ ತಕ್ಷಣ ನಮ್ಮಲ್ಲಿ ಅನೇಕರಿಗೆ ಒಂಥರದ ಫಾರೆಸ್ಟ್ ಅವರು ಮೊನ್ನೆ ಒಬ್ಬರು ಪರಿಚಯ ಮಾಡ್ತಾ ಹೇಳ್ತಾ ಇದ್ರು, ಇವನು ಫಾರೆಸ್ಟ್ ಅವನು, ನೀವು ಕಳ್ಳನಾಟ ಏನಾದ್ರು ಸಾಗಿಸ್ತಾ ಇದ್ರೆ ಹುಷಾರ್ ಅಂತ. ಸೊ ಖಂಡಿತ ಆ ರೆಸ್ಪಾನ್ಸಿಬಿಲಿಟಿ ಇದೆ. ಬಟ್ ಒಬ್ಬ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಆಫೀಸರ್ ಆಗಿ ಇವತ್ತು ಎನ್ವೈರ್ಮೆಂಟ್ ಹಾಗೂ ಫಾರೆಸ್ಟ್ರಿ ಸೆಕ್ಟರ್ನ ಒಂದು ವ್ಯಾಪ್ತಿ ತುಂಬ ವಿಶಾಲ ಆಗ್ತಾ ಇದೆ. ಅದೇ ರೀತಿ ಡೆಪ್ಯುಟೇಷನ್ ಮೂಲಕ ಅನೇಕ ವಿವಿಧ ಬೇರೆ ಮಿನಿಸ್ಟ್ರಿಯಲ್ಲೂ ಕೂಡ ನಮ್ಮ IFS ಆಫೀಸರ್ಗಳು ಇವತ್ತು ವರ್ಕ್ ಮಾಡ್ತಾ ಇದ್ದಾರೆ. ನಾವು ಈಗ ಜಸ್ಟ್ ಒಂದು 21 ದಿವಸದ ಹಿಮಾಲಯದ ತಪ್ಪಲಿನ ರಾಜ್ಯಗಳ ಹಿಲ್ ಟೂರ್ ಅಂತ ಹೋಗಿ ಬಂದ್ವಿ. ಅಲ್ಲಿ ಅಸ್ಸಾಂನ PCCF ಹಾಫ್ ಹೆಡ್ ಅಂತ ಹೇಳ್ತೇವೆ, ಅವರು ಒಂದು ಮಾತನ್ನು ಹೇಳಿದ್ರು. ಅಂದರೆ ಅವರ ವರ್ಕ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂದರೆ, ಅವರು ಮಾಡದ ಡಿಪಾರ್ಟ್ಮೆಂಟ್ ಆರ್ ಮಿನಿಸ್ಟ್ರಿ ಕೆಲಸ ಇಲ್ಲ ಅಂತ ಅನಿಸ್ಬಿಡ್ತು. ಅಂದರೆ ಫಾರೆಸ್ಟಿಂದ ಹಿಡಿದು ಟ್ರೈಬಲ್, ಟೂರಿಸಮ್ ಮಿನಿಸ್ಟ್ರಿಯಿಂದ ಹಿಡಿದು ಹೋಮ್ ಅಫೇರ್ಸ್, ಎಕ್ಸ್ಟರ್ನಲ್ ಅಫೇರ್ಸ್ ಹಾಗೂ R&AW ಅಂತ ಒನ್ ಆಫ್ ದಿ ಪ್ರೆಸ್ಟೀಜಿಯಸ್ ಜಾಬ್ ಏನಂತಾರೆ, ಅದರೊಳಗೂ ಕೂಡ ಅವರ ಅನುಭವ ಇದೆ. ಅದೇ ರೀತಿ ಇವತ್ತು PMOದಲ್ಲಿ, ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ನಲ್ಲಿ ನಮ್ಮ ಆದರಣೀಯ ಕುಮಾರಸ್ವಾಮಿಯವರ ಪರ್ಸನಲ್ ಸೆಕ್ರೆಟರಿ ಆಗಿ ಕೂಡ ನಮ್ಮ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಆಫೀಸರ್ಗಳಿದ್ದಾರೆ. ಸೊ ನಮ್ಮ ಟ್ಯಾಲೆಂಟು, ನಮ್ಮ ಸ್ಕಿಲ್ಲು, ಇಂಟ್ರೆಸ್ಟ್ನ ಮೂಲಕ ವಿವಿಧ ಕ್ಷೇತ್ರಗಳಲ್ಲೂ ಕೂಡ ನಮ್ಮನ್ನು ಎಕ್ಸ್ಪೋಜರನ್ನು ಪಡೆಯುವಂಥ ಸಾಧ್ಯತೆ IFSನಲ್ಲಿ ಇದೆ. ಇನ್ನು ಕೊನೆಯದಾಗಿ ಇವತ್ತು ಉತ್ತರ ಕನ್ನಡದ ಬಗ್ಗೆ ಅನೇಕ ವಿಷಯಗಳು ಬಂತು. ನನ್ನ ಟ್ರೈನಿಂಗ್ ಈ ಒಂದು 10 ತಿಂಗಳಿಂದ ಉತ್ತರಾಖಂಡಲ್ಲಿ ಆಗ್ತಾಯಿದೆ. ಅದು ಡೆಹ್ರಾಡೂನಲ್ಲಿ ಬರುತ್ತೆ, ನ್ಯಾಷನಲ್ ಫಾರೆಸ್ಟ್ ಅಕಾಡೆಮಿ ಅಂತ. ಸೊ ಉತ್ತರ ಕನ್ನಡ ಹಾಗೂ ಉತ್ತರಾಖಂಡದ ನಡುವೆ ಅನೇಕ ಸಾಮ್ಯತೆಗಳನ್ನು ನನ್ನ ಅನುಭವಕ್ಕೆ ಬಂದಿದ್ದು. ಅಂದರೆ ಅದೊಂದು ರಾಜ್ಯ, ಅಲ್ಲಿ ಕರಾವಳಿ ಪ್ರದೇಶ ಇಲ್ಲ, ಬಟ್ ಅಲ್ಲಿನ ಕಾಡು ಇರ್ಬೋದು, ದಟ್ಟವಾದಂಥ ಕಾಡು ಇರ್ಬೋದು, ಅಲ್ಲಿನ ಜಲಪಾತಗಳು, ಅಲ್ಲಿನ ಗುಡ್ಡ ಬೆಟ್ಟಗಳು, ಎಲ್ಲಕ್ಕಿಂತ ಮುಖ್ಯವಾಗಿ ಜನರ ಒಂದು ಆ ಸೌಮ್ಯವಾದಂತಹ ಸ್ವಭಾವ, ತುಂಬ ಹೀಗೆ ಸಿಮಿಲಾರಿಟೀಸ್ಗಳಿದ್ದಾವೆ. ಅದೇ ರೀತಿ ಚಾಲೆಂಜಸ್ನಲ್ಲೂ ಕೂಡ ತುಂಬ ಸಿಮಿಲಾರಿಟೀಸ್ ಇದೆ. ನಮ್ಮಲ್ಲಿ ಇರುವಂಥ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ಸ್ಗಳು, ಲೀನಿಯರ್ ಇನ್ಫ್ರಾಸ್ಟ್ರಕ್ಚರ್ನ ಪ್ರೆಷರ್ ಏನಿದೆ ಅದಿರ್ಬೋದು, ಅಥವಾ ಅಲ್ಲಿ ಶುರುವಾದಂತಹ ಚಿಪ್ಕೋ ಅಭಿಯಾನ ನಮ್ಮ ಅಪಿಕೋ ಒಂದು ಚಳುವಳಿಗೆ ಕೂಡ ಸ್ಫೂರ್ತಿಯಾಗಿದೆ. ಇನ್ನು ಭೂಕುಸಿತ, ಲ್ಯಾಂಡ್ಸ್ಲೈಡ್, ಇವಿಗೆ ಅನೇಕ ಚಾಲೆಂಜಸ್ಗಳನ್ನು ಎರಡೂ ಪ್ರದೇಶಗಳು, ಒಂದು ಹಿಮಾಲಯ ತಪ್ಪಲಿನ ರಾಜ್ಯ, ನಮ್ಮ ಇನ್ನೊಂದು ಪಶ್ಚಿಮ ಘಟ್ಟಗಳ ಜಿಲ್ಲೆ. ಸೊ ಎರಡರ ನಡುವೆ ಒಂದು ಸಮಸ್ಯೆಗಳು ಕೂಡ ಅನೇಕ ಸಿಮಿಲಾರಿಟೀಸ್ಗಳಿದ್ದಾವೆ. ಇನ್ನೊಂದು ಮುಖ್ಯವಾಗಿ ಇವತ್ತೆಲ್ಲ ಹೇಳಿದ್ರು, ವಲಸೆ, ನಮ್ಮ ಹಳ್ಳಿಗಳಲ್ಲಿ ಯುವಕರು ಇರ್ತಾ ಇಲ್ಲ ಅಂತ. ಅದರ ಒಂದು ಸೀವಿಯರ್ ಕ್ರೈಸಿಸ್ ನಾವು ಇವತ್ತು ಉತ್ತರಾಖಂಡಲ್ಲಿ ನೋಡ್ಬೋದು. ನಾವೆಲ್ಲ ಟೂರಿಗೆ ಹೋದಾಗ ಅಂದರೆ ಹಳ್ಳಿಗಳೇ ಇಲ್ಲ ಅಲ್ಲಿ. ಸೊ ಆ ರೀತಿಯ ಒಂದು ಕ್ರೈಸಿಸ್ ಕೂಡ ಆ ಪ್ರದೇಶ ಅನುಭವಿಸ್ತಾ ಇದೆ. ಸೊ ಇವೆಲ್ಲಕ್ಕೂ ಕೂಡ ಯಾವುದೇ ರೆಡಿಮೇಡ್ ಆದಂಥ ಸೊಲ್ಯೂಷನ್ ಖಂಡಿತ ಇಲ್ಲ. ನಾನು ಹೀಗೆ ಮೊನ್ನೆ ಮನೇಲಿ ಕೂತ್ಕೊಂಡು ಇನ್ಸ್ಟಾಗ್ರಾಮ್ ರೀಲ್ ನೋಡ್ತಾ ಇದ್ದೆ. ಸೊ ಅದರೊಳಗೆ ಗಿರೀಶ್ ಕಾಸರವಳ್ಳಿಯವರು UR ಅನಂತಮೂರ್ತಿಯವರ ಒಂದು ಲೇಖನದ ಬಗ್ಗೆ ಮಾತನಾಡ್ತಾ ಸದ್ಯ ಹಾಗೂ ಶಾಶ್ವತಗಳ ಒಂದು ಸಮನ್ವಯದ ಅಗತ್ಯತೆಯ ಬಗ್ಗೆ ಮಾತನಾಡಿದ್ರು. ಇವತ್ತು ಕೇಶವ ಹೆಗಡೆ ಕೊರಸೆಯವರು ಕೂಡ ಅದೇ ಆ್ಯಂಗಲಲ್ಲಿ ಕೂಡ ಹೇಳಿದ್ರು, ಸುಸ್ಥಿರ ಅಭಿವೃದ್ಧಿ ಬಗ್ಗೆ. ಸೊ ನಾವು ಇವತ್ತು ಮೋಸ್ಟ್ ಆಫ್ ದ ಟೈಮ್ ನಮ್ಮದು ಇವತ್ತು ನಾಳೆಗಳ ಜಂಜಾಟ ಸದ್ಯದ ಬದುಕಿನಲ್ಲೇ ಕಳೆದು ಬಿಡ್ತೇವೆ. ಆದರೆ ಕಿಂಚಿತ್ ಸಮಯವನ್ನು ಶಾಶ್ವತ ಅಥವಾ ಭವಿಷ್ಯದ ಬಗ್ಗೆ ನಮ್ಮ ಒಂದಷ್ಟು ಫೋಕಸನ್ನು ಮಾಡಿದ್ರೆ ಈ ಸುಸ್ಥಿರ ಅಭಿವೃದ್ಧಿ ಅಥವಾ ಜನರೇಷನಲ್ ಇಕ್ವಿಟಿ ಅಂತ ಏನು ಮಾತಾಡ್ತೇವೆ, ನಮ್ಮ ಮುಂದಿನ ಪೀಳಿಗೆಗಾಗಿ ನಮ್ಮ ಒಂದಷ್ಟು ಕಾಂಟ್ರಿಬ್ಯೂಷನನ್ನು ಆ ದಿಶೆಯಲ್ಲಿ ನಾವು ಹೋಗೋಣ ಅಂತ ಭಾವಿಸ್ತೇನೆ. ಕೊನೆಯದಾಗಿ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ವಿ ಕೆನಾಟ್ ಡಿಸ್ಟ್ರಾಯ್ ವಾಟ್ ವಿ ಕಾಂಟ್ ಕ್ರಿಯೇಟ್ ಅಂತ. ಇವತ್ತಿನ ಗಾಳಿ ನೀರನ್ನು ನಾವು ಎಷ್ಟೇ ತಂತ್ರಜ್ಞಾನದಲ್ಲಿ ಮುಂದುವರೆದರೂ ಕೂಡ ಅದನ್ನು ಕ್ರಿಯೇಟ್ ಮಾಡುವಂಥ ಶಕ್ತಿ ನಮಗಿಲ್ಲ. ಸೊ ಅದನ್ನು ಡಿಸ್ಟ್ರಾಯ್ ಮಾಡುವ ಅಧಿಕಾರ ಕೂಡ ನಮಗೆ ಇಲ್ಲ ಅಂತ ಹೇಳ್ತಾ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದಂತಹ ಎಲ್ಲ ಆಯೋಜಕರಿಗೆ, ವಿಶೇಷವಾಗಿ ನರಸಿಂಹ ಸಾತೋಡಿ ಅವರು, ಸುಬ್ರಹ್ಮಣ್ಯ ಭಟ್ರು, ರಾಮಕೃಷ್ಣ ಭಟ್ ದುಂಡಿ ಅವರಿಗೆ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತಾ, ಎಲ್ಲರಿಗೂ ಊರ ಹಿರಿಯರಿಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ.